ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯದಲ್ಲಿ ಅಧ್ಯಾಯ 4 ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಈ ಅಧ್ಯಾಯದಲ್ಲಿ ನಾವು ಇವತ್ತಿನ ದಿನ ಪೂರೈಕೆಯ ರೇಖೆಯ ನಿರ್ಧಾರಕಗಳು, ಪೂರೈಕೆಯ ರೇಖೆಯನ್ನು ನಿರ್ಧರಿಸುವಂತಹ ಅಂಶಗಳು, ಪೂರೈಕೆ ರೇಖೆಯನ್ನು ನಿರ್ಧರಿಸುವಂತಹ ಅಂಶಗಳು, ರೇಖೆಯನ್ನು ನಿರ್ಧರಿಸುವಂತಹ ಅಂಶಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಪೂರೈಕೆ ರೇಖೆ ಅಂತ ಹೇಳಿದ್ರೆ ಕಳೆದ ತರಗತಿಯಲ್ಲಿ ನಾವು ಹೇಳಿದ್ದೀವಿ ಏನಂತ, ಸೀಮಾಂತ ವೆಚ್ಚದ ರೇಖೆಯು ಮೇಲ್ಮುಖವಾಗಿ ಚಲಿಸತಕ್ಕಂಥ ಭಾಗವನ್ನ ನಾವು ಪೂರೈಕೆಯ ರೇಖೆ ಅಂತ ಹೇಳಿದ್ದೀವಿ. ಅಂದ್ರೆ ಸೀಮಾಂತ ವೆಚ್ಚದ ರೇಖೆಯ ಒಂದು ಭಾಗವೇ ಪೂರೈಕೆಯ ರೇಖೆಯಾಗಿರುತ್ತದೆ. ಇಲ್ಲಿ ಸೀಮಾಂತ ವೆಚ್ಚದ ಮೇಲೆ ಪ್ರಭಾವ ಬೀರುವಂತಹ ಸಂಗತಿಗಳೇ ಪೂರೈಕೆಯನ್ನ ನಿರ್ಧರಿಸುವಂತಹ ಸಂಗತಿಗಳಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಇಲ್ಲಿ ಪೂರೈಕೆಯನ್ನು ನಿರ್ಧರಿಸತಕ್ಕಂತಹ ಸಂಗತಿಗಳು ಪ್ರಮುಖವಾಗಿ 2 ಸಂಗತಿಗಳಿದ್ದಾವೆ. ಒಂದು ತಂತ್ರಜ್ಞಾನದ ಪ್ರಗತಿ, ಮೊದಲನೇದಾಗಿರ್ತಕ್ಕಂಥದ್ದು ತಂತ್ರಜ್ಞಾನದ ಪ್ರಗತಿ. ಇಲ್ಲಿ ತಂತ್ರಜ್ಞಾನದ ಪ್ರಗತಿ ಅಂತ ಹೇಳಿದ್ರೆ ಮುಖ್ಯವಾಗಿ ಉದ್ಯಮ ಘಟಕ ಹೊಸತನವನ್ನು ಅಳವಡಿಸಿಕೊಳ್ಳುವುದು, ಉತ್ಪಾದನೆಯಲ್ಲಿ ಹೊಸತನವನ್ನ ಅಳವಡಿಸಿಕೊಳ್ಳುವುದು, ಅದನ್ನ ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ನಾವು ಸರಕುಗಳ ಉತ್ಪಾದನೆಯಲ್ಲಿ ತಂತ್ರಜ್ಞಾನವನ್ನ ಒಂದು ಆಧುನೀಕರಣಗೊಳಿಸುವಂತಹ ಒಂದು ಪ್ರಕ್ರಿಯೆ. ಉದಾಹರಣೆಗೆ ಒಂದು ಉದ್ಯಮ ಘಟಕ ನಿರ್ದಿಷ್ಟ ಪ್ರಮಾಣದ ಉತ್ಪಾದನೆಗಾಗಿ ಶ್ರಮ ಮತ್ತು ಬಂಡವಾಳವನ್ನ ಬಳಸಿಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳೋಣ. ಈಗ ಉದ್ಯಮ ಘಟಕ ಏನ್ ಮಾಡ್ತಾ ಇದೆ, ಸಂಘಟನೆಯಲ್ಲಿ ಹೊಸತನವನ್ನು ತರ್ತಾ ಇದೆ, ಸಂಘಟನಾ ಕ್ಷೇತ್ರದಲ್ಲಿ ಹೊಸತನವನ್ನು ತರ್ತಾ ಇದೆ. ಈ ಸಂಘಟನಾ ಕ್ಷೇತ್ರದಲ್ಲಿ ಹೊಸತನದವನ್ನ ತಂದದ್ರ ಪರಿಣಾಮ ಮೊದಲು ಎಷ್ಟು ಪ್ರಮಾಣದಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ಬಳಸ್ಕೊಳ್ತಾ ಇತ್ತೋ ಅಷ್ಟೇ ಪ್ರಮಾಣದಲ್ಲಿ ಬಳಸಿಕೊಂಡು ಅಧಿಕ ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದಿಸಲು ಸಾಧ್ಯವಾಗಿದ್ದರೆ ಅದನ್ನ ತಂತ್ರಜ್ಞಾನದ ಪ್ರಗತಿ ಅಂತ ಹೇಳಿದ್ರೆ, ಶ್ರಮ ಮತ್ತು ಬಂಡವಾಳವನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿಕೊಂಡು ಅಧಿಕ ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದಿಸುವಂತಹ ಒಂದು ಸಂಘಟನಾ ಚಾತುರ್ಯವನ್ನ ಉದ್ಯಮ ಸಂಸ್ಥೆ ರೂಪಿಸಿದ್ರ ಪರಿಣಾಮ ಉದ್ಯಮ ಸಂಸ್ಥೆಯಲ್ಲಿ ಉತ್ಪಾದನೆಯ ಪ್ರಮಾಣ ಹೆಚ್ಚಾದಾಗ ಪೂರೈಕೆಯು ಸಹ ಏನಾಗುತ್ತೆ, ಆ ಉದ್ಯಮ ಸಂಸ್ಥೆಯ ಪೂರೈಕೆಯೂ ಸಹ ಏನಾಗುತ್ತೆ, ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಉತ್ಪಾದನೆಯ ಪ್ರಮಾಣ ಹೆಚ್ಚಾದಂತೆ ಪೂರೈಕೆಯ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇದನ್ನೇ ತಂತ್ರಜ್ಞಾನದ ಪ್ರಗತಿ ಅಂತೇಳಿ ನಾವು ನೋಡಬಹುದು. ಅಂದ್ರೆ ತಂತ್ರಜ್ಞಾನದ ಪ್ರಗತಿಯಲ್ಲಿ ಇಲ್ಲಿ ಯಾವ ಪ್ರಮಾಣದಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ಬಳಸ್ಕೊಳ್ತಾ ಇದ್ರು, ಮೊದಲು ಯಾವ ಪ್ರಮಾಣದಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ಬಳಸ್ಕೊಳ್ತಾ ಇದ್ರು ಅಷ್ಟೇ ಪ್ರಮಾಣದಲ್ಲಿ ಬಳಸಿಕೊಂಡು ಸಂಘಟನೆಯಲ್ಲಿ ಒಂದು ಹೊಸ ಆಡಳಿತ ವಿಧಾನವನ್ನು ಅನುಸರಿಸಿದ್ರ ಪರಿಣಾಮವಾಗಿ ಈಗ ಅದಕ್ಕಿಂತಲೂ ಮೊದಲು ಎಷ್ಟು ಉತ್ಪಾದನೆ ಮಾಡ್ತಾ ಇತ್ತಲ್ಲ ಅದಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುತ್ತದೆ ಮತ್ತು ಪೂರೈಕೆಯ ರೇಖೆಯನ್ನು ಸಹ ಏನಾಗ್ತಾ ಹೋಗುತ್ತದೆ, ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಹಾಗಾಗಿ ತಂತ್ರಜ್ಞಾನದ ಪ್ರಗತಿಯೂ ಸಹ ಪೂರೈಕೆ ರೇಖೆಯನ್ನ ನಿರ್ಧರಿಸುವಂತಹ ಸಂಗತಿಯಾಗಿದೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಆಧಾನದ ಬೆಲೆಗಳು. ಆಧಾನದ ಬೆಲೆ ಪದಾರ್ಥ ಬೆಲೆಗಳು.
ಅಧಾನ ಅಂತ ಹೇಳಿದ್ರೆ ಉತ್ಪಾದನಾಂಗಗಳು. ಅಧಾನದ ಬೆಲೆ ಅಂತ ಹೇಳಿದ್ರೆ ಉತ್ಪಾದನಾಂಗಗಳ ಬೆಲೆಗಳು. ಸರಕುಗಳನ್ನ ಉತ್ಪಾದಿಸಲು ಬಳಸಿಕೊಳ್ಳುವ ಉತ್ಪಾದನಾಂಗಗಳು. ಉತ್ಪಾದನಾಂಗಗಳು ಅಂತ ಹೇಳಿದ್ರೆ ಭೂಮಿ, ಶ್ರಮ, ಬಂಡವಾಳ ಇವುಗಳನ್ನ ಉತ್ಪಾದನಗಳು ಅಥವಾ ಅಧಾನಗಳು ಅಂತ ಹೇಳಿ ನಾವು ಕರಿತೀವಿ. ಈ ಅಧಾನಗಳ ಬೆಲೆಗಳಲ್ಲಿ ಹೆಚ್ಚಳವಾದಾಗ ಉತ್ಪಾದನಾ ವೆಚ್ಚನೂ ಸಹ ಹೆಚ್ಚಾಗುತ್ತದೆ. ಉತ್ಪಾದನಾ ವೆಚ್ಚ ಹೆಚ್ಚಾಯಿತು ಅಂತ ಹೇಳಿದ್ರೆ ಉದ್ಯಮ ಸಂಸ್ಥೆಗಳು ಉತ್ಪಾದನೆ ಮಾಡತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತದೆ. ಇಲ್ಲಿ ಉದಾಹರಣೆಗೆ ಕೂಲಿಯ ದರ ಹೆಚ್ಚಾದ ಪರಿಣಾಮ ಉತ್ಪನ್ನ ಮಟ್ಟದಲ್ಲಿ ಸರಾಸರಿ ವೆಚ್ಚದಲ್ಲಿ ಹೆಚ್ಚಾಗುವುದರಿಂದ ಸೀಮಾಂತ ವೆಚ್ಚವೂ ಸಹ ಹೆಚ್ಚಾಗ್ತಾ ಹೋಗುತ್ತದೆ. ಉದಾಹರಣೆಗೆ ಶ್ರಮದ ಒಂದು ಬೆಲೆ ಹೆಚ್ಚಾಯಿತು ಅಂತ ಇಟ್ಕೊಳ್ರಿ, ಶ್ರಮಿಕರಿಗೆ ಕೂಲಿಯ ಪ್ರಮಾಣವನ್ನ ಕೊಡಬೇಕಾಗುತ್ತೆ. ಕೂಲಿಯನ್ನ ಹೆಚ್ಚಾಗುವುದರ ಪರಿಣಾಮ ಒಟ್ಟು ಉತ್ಪಾದನಾ ವೆಚ್ಚವೂ ಸಹ ಹೆಚ್ಚಾಗುತ್ತದೆ. ಆಗ ಪ್ರತಿಯೊಂದು ಸರಕಿನ ಉತ್ಪಾದನಾ ವೆಚ್ಚ ಸಹ ಹೆಚ್ಚಾಗುತ್ತದೆ. ಅದರ ಪರಿಣಾಮ ಸೀಮಾಂತ ವೆಚ್ಚದಲ್ಲಿಯೂ ಸಹ ಏನಾಗ್ತಾ ಹೋಗುತ್ತದೆ, ಹೆಚ್ಚಾಗುತ್ತದೆ. ಅಂದ್ರೆ ಸೀಮಾಂತ ವೆಚ್ಚದ ರೇಖೆ ಆಗ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಸೀಮಾಂತ ವೆಚ್ಚದ ರೇಖೆ ಆಗ ಏನಾಗ್ತಾ ಹೋಗುತ್ತೆ, ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಆಗ ಉತ್ಪಾದನಾ ಪ್ರಮಾಣ ಕಡಿಮೆಯಾಗಿ ಪೂರೈಕೆಯಲ್ಲಿಯೂ ಸಹ ಕಡಿಮೆ ಆಗುತ್ತದೆ. ಅಂತ ಸನ್ನಿವೇಶದಲ್ಲಿ ಪೂರೈಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಪೂರೈಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇಲ್ಲಿ ಅಧಾನದ ಬೆಲೆಗಳು ಅಂತ ಹೇಳಿದ್ರೆ ಉತ್ಪಾದನಾಂಗಗಳ ಬೆಲೆಗಳು. ಉತ್ಪಾದನಾಂಗಗಳ ಬೆಲೆಗಳು ಅಂತ ಹೇಳಿದ್ರೆ ಭೂಮಿ, ಶ್ರಮ, ಬಂಡವಾಳ. ಇದರಲ್ಲಿ ಉದಾಹರಣೆಗೆ ಒಂದನ್ನು ತಗೊಂಡಿದ್ದೀವಿ. ಉದಾಹರಣೆಗೆ ಶ್ರಮದ ಕೂಲಿಯ ದರಗಳು ಹೆಚ್ಚಾಗಿದ್ದಾವೆ ಅಂತ ಹೇಳ್ಕೊಂಡ್ರಾಗ ಉದ್ಯಮ ಸಂಸ್ಥೆಯವರು ಏನ್ ಮಾಡ್ತಾರೆ, ಕೂಲಿಯ ದರ ಹೆಚ್ಚಾದ ತಕ್ಷಣ ಒಟ್ಟು ಉತ್ಪಾದನಾ ವೆಚ್ಚನೂ ಸಹ ಹೆಚ್ಚಾಗುತ್ತದೆ. ಹಾಗೆಯೇ ಪ್ರತಿಯೊಂದು ಘಟಕದ ಉತ್ಪಾದನಾ ವೆಚ್ಚನೂ ಸಹ ಹೆಚ್ಚಾಗುತ್ತದೆ. ಅಂದ್ರೆ ಸರಾಸರಿ ವೆಚ್ಚ ಹೆಚ್ಚಾಗುತ್ತದೆ. ಸರಾಸರಿ ವೆಚ್ಚ ಹೆಚ್ಚಾದ ಪರಿಣಾಮ ಸೀಮಾಂತ ವೆಚ್ಚನೂ ಸಹ ಏನಾಗ್ತಾ ಹೋಗುತ್ತದೆ, ಅಧಿಕ ಆಗ್ತಾ ಹೋಗುತ್ತದೆ. ಆಗ ಸೀಮಾಂತ ವೆಚ್ಚದ ರೇಖೆ ಅದು ಎಡಭಾಗಕ್ಕೆ, ಬಲದಿಂದ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಆಗ ಪೂರೈಕೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತದೆ. ಹಾಗಾಗಿ ಈ ಅಧಾನದ ಬೆಲೆಗಳು ಸಹ ಪೂರೈಕೆಯನ್ನ ನಿರ್ಧರಿಸುವಂತಹ ಪ್ರಮುಖ ಸಂಗತಿಗಳಾಗಿದ್ದಾವೆ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಘಟಕ ತೆರಿಗೆ. ಘಟಕ ತೆರಿಗೆ ಅಂತ ಹೇಳಿದ್ರೆ ಮಾರಾಟದ ಪ್ರತಿಯೊಂದು ವಸ್ತುವಿನ ಮೇಲೆ ಸರ್ಕಾರ ತೆರಿಗೆಯನ್ನು ವಿಧಿಸಿದರೆ ಅದನ್ನ ಘಟಕ ತೆರಿಗೆ ಅಂತೇಳಿ ಕರಿತೀವಿ. ಮಾರಾಟದ ಪ್ರತಿಯೊಂದು ವಸ್ತುವಿನ ಮೇಲೆ ಸರ್ಕಾರವು ವಿಧಿಸುವಂತಹ ತೆರಿಗೆಯನ್ನ ನಾವು ಘಟಕ ತೆರಿಗೆ ಅಂತ ಹೇಳಿ ಕರಿತೀವಿ. ಈ ಘಟಕ ತೆರಿಗೆ ಅಂತಕ್ಕಂಥದ್ದು ಬೆಲೆಯನ್ನ ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತದೆ. ಅಂದ್ರೆ ವಸ್ತುವಿನ ಬೆಲೆಯನ್ನ ಹೆಚ್ಚಾಗುತ್ತದೆ. ಘಟಕ ತೆರಿಗೆಯನ್ನು ವಿಧಿಸಿದ್ರೆ ವಸ್ತುವಿನ ಮಾರಾಟವಾಗುವಂತಹ ಬೆಲೆಯ ಪ್ರಮಾಣ ಸಹ ಹೆಚ್ಚಾಗುತ್ತದೆ. ಉದಾಹರಣೆಗೆ ಉದ್ಯಮ ಸಂಸ್ಥೆ ಒಂದು ಚಾಕ್ಲೇಟ್ ಅನ್ನ ಉತ್ಪಾದಿಸುವಂತಹ ಉದ್ಯಮ ಸಂಸ್ಥೆಯವರು ಈ ಚಾಕ್ಲೇಟ್ನ ಮೇಲೆ ಸರಕಿನ ಮೇಲೆ ತೆರಿಗೆಯನ್ನು ಹಾಕ್ತಾ ಇದೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಒಂದು ಚಾಕ್ಲೇಟ್ನ ಬೆಲೆ ಎಷ್ಟಿದೆ, 5 ರೂಪಾಯಿ ಇದೆ. ಹಾಗೇನೆ 5 ರೂಪಾಯಿ ಇದೆ. ಹಾಗೇನೆ 2 ರೂಪಾಯಿ ತೆರಿಗೆಯನ್ನು ಹಾಕಿದ್ರೆ ಆಗ ಚಾಕ್ಲೇಟ್ನ ಬೆಲೆ ಏನಾಗುತ್ತದೆ, ಹೆಚ್ಚಾಗುತ್ತದೆ. ಚಾಕ್ಲೇಟ್ನ ಬೆಲೆ ಹೆಚ್ಚಾದಾಗ ಬೇಡಿಕೆಯ ಪ್ರಮಾಣ ಕಡಿಮೆಯಾಗಿ ಪೂರೈಕೆಯೂ ಸಹ ಏನಾಗ್ತಾ ಹೋಗುತ್ತೆ, ಬೇಡಿಕೆಯ ಪ್ರಮಾಣ ಕಡಿಮೆ ಆದಾಗ ಪೂರೈಕೆಯೂ ಸಹ ಕಡಿಮೆ ಆಗ್ತಾ ಹೋಗುತ್ತದೆ. ಈಗ ನೋಡಿ, ಉದಾಹರಣೆಗೆ 10 ಚಾಕ್ಲೇಟ್ ಅನ್ನು ಉತ್ಪಾದನೆ ಮಾಡ್ತಾ ಇದೆ. 10 ಚಾಕ್ಲೇಟ್ ಅನ್ನು ಉತ್ಪಾದನೆ ಮಾಡ್ತು, ಪ್ರತಿಯೊಂದು ಚಾಕ್ಲೇಟ್ನ ಮೇಲೆ 2 ರೂಪಾಯಿ ತೆರಿಗೆಯನ್ನು ಹಾಕ್ತಾ ಇದೆ. ಹಾಗಾಗಿ 10 ಚಾಕ್ಲೇಟ್ನ ಮೇಲೆ ಒಟ್ಟು ತೆರಿಗೆಯ ಪ್ರಮಾಣ ಟ್ಯಾಕ್ಸ್ ಅಂತ ಇದ್ದದ್ದು ಎಷ್ಟಾಗುತ್ತೆ, 20 ರೂಪಾಯಿ ಆಗುತ್ತದೆ. ಆಗ ಪೂರೈಕೆ ರೇಖೆ ಏನಾಗ್ತಾ ಹೋಗುತ್ತೆ, ಮೇಲ್ಮುಖಕ್ಕೆ ಅಂದ್ರೆ ಎಡಭಾಗಕ್ಕೆ
ಚಲಿಸುವುದನ್ನ ನಾವು ನೋಡ್ಬೋದು. ಅದನ್ನ ಒಂದು ರೇಖಾಚಿತ್ರದ ಮೂಲಕ ನೋಡೋದಾದ್ರೆ ಪೂರೈಕೆ ರೇಖೆಯನ್ನ ಎಡಭಾಗಕ್ಕೆ ಚಲಿಸತಕ್ಕಂಥದ್ದನ್ನ ನಾವು ರೇಖಾಚಿತ್ರದ ಮೂಲಕ ಸಹ ನೋಡ್ಬೋದು. OY ಅಕ್ಷದಲ್ಲಿ ಬೆಲೆ ಮತ್ತು ಹಾಗೆಯೇ OX ಅಕ್ಷದಲ್ಲಿ ಪೂರೈಕೆ ಅಥವಾ ಉತ್ಪನ್ನವನ್ನು ನಾವು ನೋಡಬಹುದು. ಈಗ LRAC ಹಾಗೆಯೇ ಪೂರೈಕೆಯ ರೇಖೆ LRAC ಹಾಗೆಯೇ LRMC ಮತ್ತು LRMC ಪರಸ್ಪರ ಭಿನ್ನತೆಯನ್ನು ಸೇರಿಸಿದೆ. ಹಾಗೆಯೇ ಈ ಹಂತದಲ್ಲಿ ಬೆಲೆ ನಿರ್ಧಾರ ಬಿಫೋರ್ ಟ್ಯಾಕ್ಸ್ ಹಾಕೋದಕ್ಕಿಂತ ಮೊದಲು OP ಬೆಲೆ ಇದ್ದಾಗ OQ ಪ್ರಮಾಣದಷ್ಟು ಸರಕಿನ ಉತ್ಪಾದನೆ ಮತ್ತು ಪೂರೈಕೆ ಅಂತಕ್ಕಂಥದ್ದು ಕಂಡು ಬಂದಿದೆ. ಉತ್ಪನ್ನದ ಪ್ರಮಾಣ ಕಂಡು ಬಂದಿದೆ. ಈಗ ಸರ್ಕಾರ ಏನ್ ಮಾಡಿದೆ? ಟ್ಯಾಕ್ಸ್ ಅನ್ನು ಹಾಕಿದೆ. ಟ್ಯಾಕ್ಸ್ ತೆರಿಗೆಯನ್ನು ವಿಧಿಸಿದೆ. ತೆರಿಗೆಯನ್ನು ವಿಧಿಸಿದ್ರ ಪರಿಣಾಮ ಏನಾಗ್ತಾ ಇದೆ? ಆಗ LRMC LRAC ಹಾಗೆಯೇ LRMC ಆಗ ತೆರಿಗೆಯನ್ನು ವಿಧಿಸಿದ್ರ ಪರಿಣಾಮ ಏನಾಗ್ತಾ ಇದೆ? ಬೆಲೆ ಪ್ಲಸ್ ಟ್ಯಾಕ್ಸ್, ಬೆಲೆ ಮತ್ತು ಟ್ಯಾಕ್ಸ್ ಆಗುತ್ತೆ. ಆಗ OP1ಗೆ ಬೆಲೆ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಸರ್ಕಾರ ಏನಾಗ್ತಾ ಇದೆ? ಟ್ಯಾಕ್ಸ್ ಅನ್ನ ಹಾಕ್ತಾ ಇದೆ. ಟ್ಯಾಕ್ಸ್ ಅಂತ ಹೇಳಿದ್ರೆ ತೆರಿಗೆಯನ್ನ ವಿಧಿಸಿದೆ. ಒಂದು ಮೂಲ ಬೆಲೆ ಎಷ್ಟಿತ್ತು? OP1 ಎಷ್ಟಿತ್ತು? ಸರ್ಕಾರ ತೆರಿಗೆಯನ್ನು ಹಾಕಿದ ಪರಿಣಾಮ ಬೆಲೆ OP1ಗೆ ಹೆಚ್ಚಾಯಿತು. ಆಗ ಪೂರೈಕೆ ರೇಖೆ ಏನಾಗಿತ್ತು? ಮೊದಲು LRMCಯಲ್ಲಿ ಪೂರೈಕೆ ರೇಖೆ ಇತ್ತು. ಆನಂತರ LRMC 1 ಅಂತಕ್ಕಂಥದ್ದು ಪೂರೈಕೆ ರೇಖೆ ಇತ್ತು. ಈಗ LRMC 2ಕ್ಕೆ ಪೂರೈಕೆ ರೇಖೆ ಏನಾಗಿದೆ? ಮೇಲ್ಮುಖವಾಗಿ ಎಡಭಾಗಕ್ಕೆ ಚಲಿಸಿರೋದನ್ನ ನಾವು ನೋಡಬಹುದು. ಹೀಗಾಗಿ ಘಟಕ ತೆರಿಗೆಯನ್ನ ಹಾಕಿದಾಗ ಪೂರೈಕೆ ರೇಖೆಯನ್ನು ಸಹ ಏನಾಗುತ್ತೆ? ಮೇಲ್ಮುಖವಾಗಿ ಎಡಭಾಗದಲ್ಲಿ ಚಲಿಸೋದನ್ನ ನಾವು ನೋಡಬಹುದು. ಯಾಕೆಂತ ಹೇಳಿದ್ರೆ ತೆರಿಗೆ ದರಗಳನ್ನು ವಿಧಿಸಿದಾಗ ಮಾರಾಟವಾಗುವ ವಸ್ತುವಿನ ಬೆಲೆ ಹೆಚ್ಚಾಗುತ್ತದೆ. ಬೆಲೆ ಹೆಚ್ಚಾದಾಗ ಅಲ್ಲಿ ಏನಾಗುತ್ತೆ? ಬೇಡಿಕೆಯ ಪ್ರಮಾಣ ಕಡಿಮೆಯಾಗಿ ಅದನ್ನು ಕೊಂಡುಕೊಳ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಆಗ ಪೂರೈಕೆಯೂ ಸಹ ಏನಾಗ್ತದೆ? ಕಡಿಮೆ ಆಗ್ತಾ ಹೋಗುತ್ತದೆ. ಹೀಗಾಗಿ ಬೆಲೆ ಹೆಚ್ಚಾದ್ರೆ ಪೂರೈಕೆ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗೋದನ್ನ ನಾವು ನೋಡಬಹುದು. ಅಂದ್ರೆ ಇಲ್ಲಿ ತೆರಿಗೆಯನ್ನು ಹಾಕಿದ ಪರಿಣಾಮ ಪೂರೈಕೆ ರೇಖೆ ಎಡಭಾಗಕ್ಕೆ ಚಲಿಸಿದೆ. ಇಷ್ಟು ನಾವು ಪೂರೈಕೆಯನ್ನ ನಿರ್ಧರಿಸುವಂತಹ ಸಂಗತಿಗಳನ್ನ ವಿವರಿಸಿರಿ ಅಂತೇಳಿ 4 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಆಗ ಪ್ರಮುಖವಾಗಿ ಎರಡು ಪ್ರಶ್ನೆಗಳನ್ನ ಪಾಯಿಂಟ್ಸ್ಗಳನ್ನ ವಿವರಣೆಯನ್ನ ಕೊಡಬೇಕಾಗ್ತದೆ. ಹಾಗೇನೆ ಘಟಕ ತೆರಿಗೆ ಎಂದರೆ ಏನು ಅಂತ ಕೇಳ್ತಾರೆ. ಘಟಕ ತೆರಿಗೆ ಅಂತ ಹೇಳಿದ್ರೆ ಉತ್ಪಾದನೆಯ ಮಾರಾಟದ ಪ್ರತಿ ಘಟಕದ ಸರಕಿನ ಮೇಲೆ ವಿಧಿಸಲಾಗುವಂತಹ ತೆರಿಗೆಯನ್ನ ಘಟಕ ತೆರಿಗೆ ಅಂತ ಹೇಳಿ ಕರಿತೀವಿ. ಹೀಗೆ ನಾವು ಪೂರೈಕೆ ರೇಖೆಯನ್ನ ನಿರ್ಧರಿಸಬಹುದು. ಇನ್ನು ನೆಕ್ಸ್ಟ್ ಮಾರುಕಟ್ಟೆ ಪೂರೈಕೆ ರೇಖೆ. ಮಾರುಕಟ್ಟೆ ಪೂರೈಕೆ ರೇಖೆ ಮಾರುಕಟ್ಟೆ ಪೂರೈಕೆಯ ರೇಖೆ ಮಾರುಕಟ್ಟೆ ಪೂರೈಕೆ ರೇಖೆ. ಮಾರುಕಟ್ಟೆ ಪೂರೈಕೆ ರೇಖೆ ಅಂತ ಹೇಳಿದ್ರೆ ಉದ್ಯಮ ಘಟಕಗಳು ಮಾರುಕಟ್ಟೆಯಲ್ಲಿ ವಿವಿಧ ಬೆಲೆಗಳು ಅಸ್ತಿತ್ವದಲ್ಲಿದ್ದಾಗ ಉತ್ಪನ್ನದ ಮಟ್ಟಗಳನ್ನ
ತೋರಿಸುವಂತಹ ರೇಖೆಗೆ ಮಾರುಕಟ್ಟೆಯ ಪೂರೈಕೆಯ ರೇಖೆ ಅಂತೇಳಿ ಕರಿತೀವಿ. ಮಾರುಕಟ್ಟೆಯ ಪೂರೈಕೆಯ ರೇಖೆ ಅಂತ ಹೇಳಿದ್ರೆ, ಮಾರುಕಟ್ಟೆಯ ಪೂರೈಕೆ ರೇಖೆ ಅಂತ ಹೇಳಿದ್ರೇನು? ಉದ್ಯಮ ಘಟಕಗಳು ಮಾರುಕಟ್ಟೆಯಲ್ಲಿ ವಿವಿಧ ಬೆಲೆಗಳು ಅಸ್ತಿತ್ವದಲ್ಲಿದ್ದಾಗ ಉತ್ಪನ್ನದ ಮಟ್ಟವನ್ನು ತೋರಿಸುವಂತಹ ರೇಖೆಯನ್ನೇ ಮಾರುಕಟ್ಟೆಯ ಪೂರೈಕೆಯ ರೇಖೆ ಅಂತ ಕರಿತೀವಿ. ಅಂದ್ರೆ ವಿವಿಧ ಬೆಲೆಗಳು ಅಸ್ತಿತ್ವದಲ್ಲಿ ಇದ್ದಾಗ ಉದ್ಯಮ ಸಂಸ್ಥೆಗಳು ಯಾವ ಪ್ರಮಾಣದಲ್ಲಿ ಸರಕುಗಳನ್ನ ಉತ್ಪಾದನೆ ಮಾಡ್ತವೆ ಮತ್ತು ಅವುಗಳನ್ನ ಪೂರೈಕೆ ಮಾಡ್ತವೆ, ಆ ಉತ್ಪಾದನೆ ಆಗಿರ್ತಕ್ಕಂಥ ಸರಕುಗಳು ಮಾರುಕಟ್ಟೆಗೆ ಪೂರೈಸಲ್ಪಡುತ್ತವೆ ಎಂಬುದನ್ನ ಈ ಪೂರೈಕೆ ರೇಖೆ ಅಂತಕ್ಕಂಥದ್ದು ವಿವರಿಸುತ್ತದೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ಹೇಗೆ ಪಡೆಯುತ್ತೇವೆ ಅಂತ ಹೇಳಿದ್ರೆ, ಮಾರುಕಟ್ಟೆಯಲ್ಲಿ ಹಲವಾರು ಉದ್ಯಮಗಳಿದ್ದಾವೆ ಅಂತ ಹೇಳ್ಕೊಳ್ಳೋಣ. ಉದ್ಯಮ ಘಟಕ ಒಂದು ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಉದ್ಯಮ ಘಟಕ ಒಂದು ಪ್ಲಸ್ ಉದ್ಯಮ ಘಟಕ 2 ಪ್ಲಸ್ ಉದ್ಯಮ ಘಟಕ 3 ಅಪ್ ಟು n ಪ್ರಮಾಣದಷ್ಟು ಉದ್ಯಮ ಘಟಕಗಳಿದ್ದಾವೆ. n ಪ್ರಮಾಣ ಉದ್ಯಮ ಘಟಕ 1, 2, 3, 4, 5 ಹೀಗೆ ನೂರಾರು ಉದ್ಯಮ ಸಂಸ್ಥೆಗಳಿದ್ದಾವೆ. ಉತ್ಪಾದನೆಯನ್ನು ಉತ್ಪಾದಿಸತಕ್ಕಂಥ ಉದ್ಯಮ ಘಟಕಗಳು ಅಸ್ತಿತ್ವದಲ್ಲಿದೆ. ಈ ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಬೆಲೆ ಇದ್ದಾಗ ಒಟ್ಟಾರೆ ಎಲ್ಲ ಉದ್ಯಮ ಸಂಸ್ಥೆಗಳು ಉತ್ಪಾದಿಸುವಂತಹ ಉತ್ಪನ್ನದ ಮಟ್ಟವನ್ನ ಅದನ್ನು ಮಾರುಕಟ್ಟೆಯ ಪೂರೈಕೆಯ ರೇಖೆ ಅಂದರೆ ಪಿ ಬೆಲೆಯಲ್ಲಿ ಎಲ್ಲ ಉದ್ಯಮ ಸಂಸ್ಥೆಗಳು ಒಟ್ಟಾರೆಯಾಗಿ ಉತ್ಪಾದಿಸಿ ಮಾರಾಟ ಮಾಡುವಂತಹ ಪ್ರಮಾಣವನ್ನ ನಾವು ಇಲ್ಲಿ ಪ್ರಮಾಣವನ್ನ ಪೂರೈಕೆಯ ರೇಖೆ ಅಂತ ಕರಿತೀವಿ. ಉದಾಹರಣೆಗೆ ಉದ್ಯಮ ಘಟಕ ಒಂದು ಮೊದಲನೇ ಉದ್ಯಮ ಘಟಕ 10 ಯೂನಿಟ್ನಷ್ಟು ಸರಕುಗಳನ್ನ ಮಾರುಕಟ್ಟೆ, ಹಾಗೆಯೇ ಎರಡನೇ ಉದ್ಯಮ ಘಟಕ 20 ಯೂನಿಟ್ನಷ್ಟು, ಹಾಗೆಯೇ ಮೂರನೇ ಉದ್ಯಮ ಘಟಕ 30 ಯೂನಿಟ್ನಷ್ಟು ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದೆ, ಉತ್ಪಾದನೆ ಮಾಡಿ ಅದು ಮಾರಾಟ ಮಾಡ್ತಾ ಇದೆ. ಯಾವ ಬೆಲೆಯಲ್ಲಿ? ಪಿ ಬೆಲೆಯಲ್ಲಿ. ಪಿ ಬೆಲೆ ಅಸ್ತಿತ್ವದಲ್ಲಿದ್ದಾಗ ಮೊದಲನೇ ಉದ್ಯಮ ಘಟಕ 10 ಯೂನಿಟ್ನಷ್ಟು, ಎರಡನೇ ಉದ್ಯಮ ಘಟಕ 20, ಮೂರನೇ ಉದ್ಯಮ ಘಟಕ 30. ಹೀಗೆ ಎಲ್ಲಾ ಉದ್ಯಮ ಸಂಸ್ಥೆಗಳು ಒಟ್ಟಾರೆಯಾಗಿ ಉತ್ಪಾದನೆ ಮಾಡತಕ್ಕಂತಹ ಪ್ರಮಾಣ 60 ಯೂನಿಟ್ನಷ್ಟು ಕಂಡು ಬರುತ್ತೆ. ಈ 60 ಅಂತಕ್ಕಂಥದ್ದು ಆ ಮಾರುಕಟ್ಟೆಯ ಪೂರೈಕೆ ರೇಖೆ. 60 ಯೂನಿಟ್ನಷ್ಟು ಉತ್ಪಾದನೆಯ ಪ್ರಮಾಣವನ್ನ ಮಾರುಕಟ್ಟೆಯ ಪೂರೈಕೆಯ ರೇಖೆ ಅಂತೇಳಿ ನಾವು ಕರೀಬಹುದು. ಹೀಗಾಗಿ ಮಾರುಕಟ್ಟೆಯ ಪೂರೈಕೆ ರೇಖೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಒಂದು ಬೆಲೆಯಲ್ಲಿ, ಮಾರುಕಟ್ಟೆಯ ಬೆಲೆಯಲ್ಲಿ ಎಲ್ಲಾ ಉದ್ಯಮ ಘಟಕಗಳು ಉತ್ಪಾದಿಸಿ ಮಾರಾಟ ಮಾಡಲ್ಪಟ್ಟುವಂತಹ ಸರಕಿನ ಪ್ರಮಾಣ, ಮಾರುಕಟ್ಟೆ ಬೆಲೆಯಲ್ಲಿ ಎಲ್ಲಾ ಉದ್ಯಮ ಸಂಸ್ಥೆಗಳು ಉತ್ಪಾದಿಸಿ ಮಾರಾಟ ಮಾಡುವ ಪ್ರಮಾಣ, ಸರಕಿನ ಪ್ರಮಾಣವನ್ನ ನಾವು ಪ್ರಮಾಣವನ್ನು ತೋರಿಸುವಂತಹ ರೇಖೆಯನ್ನ ಮಾರುಕಟ್ಟೆ ಪೂರೈಕೆಯ ರೇಖೆ ಅಂತೇಳಿ ಕರಿತೀವಿ. ಈಗ ಇದನ್ನ ಒಂದು ಕಲ್ಪನೆ ಮತ್ತು ಉದಾಹರಣೆಯ ಮೂಲಕ ವಿವರಿಸೋದಾದ್ರೆ ಈಗ ಮಾರುಕಟ್ಟೆಯಲ್ಲಿ ಕೇವಲ 2 ಉದ್ಯಮ ಘಟಕಗಳಿವೆ. ಮಾರುಕಟ್ಟೆಯಲ್ಲಿ ಕೇವಲ 2 ಉದ್ಯಮ ಘಟಕಗಳಿವೆ. ಉದ್ಯಮ ಘಟಕ 1 ಮತ್ತು ಉದ್ಯಮ ಘಟಕ 2. ಉದ್ಯಮ ಘಟಕ 1 ಮತ್ತು ಉದ್ಯಮ ಘಟಕ 2 ಇದಾವೆ ಅಂತ ಇಟ್ಕೊಳ್ಳೋಣ. ಈಗ ಒಂದು ನಿರ್ದಿಷ್ಟ ಬೆಲೆ ಇದೆ ಅಂತ ಇಟ್ಕೊಳ್ಳೋಣ. ಪಿ ಬಾರ್ 1 ಅಂತ ಕರಿತೀವಿ. ಪಿ ಬಾರ್ 1 ಬೆಲೆ ಅಸ್ತಿತ್ವದಲ್ಲಿದ್ದಾಗ ಉದ್ಯಮ ಘಟಕಗಳು ಶೂನ್ಯ ಉತ್ಪಾದನೆ ಮಾಡ್ತವೆ. ಶೂನ್ಯ ಉತ್ಪನ್ನ ಇದೆ. ಪಿ ಬಾರ್ 1 ಬೆಲೆ ಇದ್ದಾಗ ಯಾವುದೇ ಉದ್ಯಮ ಘಟಕಗಳು ಉತ್ಪಾದನೆಯನ್ನ ಕೈಗೊಳ್ಳುವುದಿಲ್ಲ. ಉತ್ಪಾದನೆ ಅಂತಕ್ಕಂಥದ್ದು ಶೂನ್ಯವಾಗಿರುತ್ತದೆ. ಹಾಗೆಯೇ
ಬೆಲೆ ಪಿ ಬಾರ್ 2 ಇದ್ದಾಗ, ಪಿ ಬಾರ್ 2 ಇದ್ದಾಗ ಮೊದಲನೇ ಉದ್ಯಮ ಘಟಕದ 1 ಅಂತಕ್ಕಂಥದ್ದು ಉತ್ಪಾದನೆಯನ್ನು ಕೈಗೊಳ್ಳುತ್ತದೆ. ಎರಡನೇ ಉದ್ಯಮ ಘಟಕದ ಶೂನ್ಯ ಉದ್ಯಮ ಘಟಕ 2 ಶೂನ್ಯವಾಗಿರುತ್ತದೆ. ಉದ್ಯಮ ಘಟಕ 2 ಶೂನ್ಯವಾಗಿ. ಮೊದಲನೇ ಉದ್ಯಮ ಘಟಕ ಏನು ಮಾಡುತ್ತದೆ? ಪಿ ಬಾರ್ 2 ಇದ್ದಾಗ, ಬೆಲೆ ಪಿ ಬಾರ್ 2 ಇದ್ದಾಗ ಉತ್ಪಾದನೆಯನ್ನು ಕೈಗೊಳ್ಳುತ್ತದೆ. ಆದರೆ ಎರಡನೇ ಉದ್ಯಮ ಘಟಕ ಯಾವುದೇ ಸರಕುಗಳ ಉತ್ಪಾದನೆಯನ್ನು ಕೈಗೊಳ್ಳುವುದಿಲ್ಲ. ಆಗ ಅದರ ಉತ್ಪಾದನೆಯ ಪ್ರಮಾಣ ಶೂನ್ಯವಾಗಿರುತ್ತದೆ. ಇನ್ನು ಪಿ ಬಾರ್ 2, ಪಿ ಬಾರ್ 3 ಬೆಲೆ ಇದ್ದಾಗ ಎರಡು ಉದ್ಯಮ ಘಟಕಗಳು ಉತ್ಪಾದನೆಯನ್ನು ಕೈಗೊಳ್ಳುತ್ತವೆ ಮತ್ತು ಮಾರಾಟ ಮಾಡುತ್ತವೆ ಅಂತ ನಾವು ಇನ್ನೊಂದು ಕಲ್ಪನೆ ಮಾಡಬೇಕು. ಸರಕಿನ ಬೆಲೆ ಪಿ ಬಾರ್ 1 ಇದ್ದಾಗ ಎರಡು ಉದ್ಯಮ ಘಟಕಗಳು ಸರಕುಗಳನ್ನು ಉತ್ಪಾದನೆ ಮಾಡೋದಿಲ್ಲ, ಅವ್ರಿಗೆ ನಷ್ಟ ಆಗುತ್ತೆ, ಹಾಗಾಗಿ ಉತ್ಪಾದನೆ ಮಾಡೋದಿಲ್ಲ. ಪಿ ಬಾರ್ 2 ಇದ್ದಾಗ ಮೊದಲನೇ ಉದ್ಯಮ ಘಟಕ ಉತ್ಪಾದನೆಯನ್ನು ಕೈಗೊಳ್ಳುತ್ತದೆ, ಆದರೆ ಎರಡನೇ ಉದ್ಯಮ ಘಟಕ ಯಾವುದೇ ಉತ್ಪಾದನೆಯನ್ನು ಕೈಗೊಳ್ಳೋದಿಲ್ಲ. ಆಗ ಎರಡನೇ ಉದ್ಯಮ ಘಟಕದ ಉತ್ಪಾದನೆಯ ಪ್ರಮಾಣ ಶೂನ್ಯವಾಗಿದೆ. ಹಾಗೆಯೇ ಪಿ ಬಾರ್ 3 ಇದ್ದಾಗ, ಸರಕಿನ ಬೆಲೆ ಪಿ ಬಾರ್ 3 ಇದ್ದಾಗ ಎರಡು ಉದ್ಯಮ ಘಟಕಗಳು ಸರಕುಗಳನ್ನ ಉತ್ಪಾದಿಸುತ್ತವೆ. ಇದನ್ನ ಒಂದು ರೇಖಾಚಿತ್ರದ ಮೂಲಕವೂ ಸಹ ನಾವು ನೋಡಬಹುದು. ಈಗ ರೇಖಾಚಿತ್ರದ ವಿವರಣೆಯನ್ನ ನಾವು ನೋಡೋದಾದ್ರೆ, ರೇಖಾಚಿತ್ರ OX ಅಕ್ಷದಲ್ಲಿ ಉತ್ಪನ್ನವನ್ನ OY ಅಕ್ಷದಲ್ಲಿ ಬೆಲೆಯನ್ನ ನಾವು ನೋಡೋದಾದ್ರೆ, ಪಿ ಬಾರ್ 1 ಬೆಲೆ ಅಸ್ತಿತ್ವದಲ್ಲಿದ್ದಾಗ ಯಾವುದೇ ಉದ್ಯಮ ಘಟಕಗಳು ಸರಕನ್ನು ಉತ್ಪಾದಿಸುವುದಿಲ್ಲ. ಹಾಗೆಯೇ ಪಿ ಬಾರ್ 2 ಇದ್ದಾಗ, ಪಿ ಬಾರ್ 2 ಇದ್ದಾಗ ಮೊದಲನೇ ಉದ್ಯಮ ಘಟಕ ಸರಕನ್ನು ಉತ್ಪಾದಿಸುತ್ತದೆ. ಹಾಗೆಯೇ ಪಿ ಬಾರ್ 3 ಇದ್ದಾಗ ಎರಡು ಉದ್ಯಮ ಘಟಕಗಳು ಸರಕುಗಳನ್ನು ಉತ್ಪಾದಿಸುತ್ತದೆ. OY ಅಕ್ಷದಲ್ಲಿ ಬೆಲೆಯನ್ನ, OX ಅಕ್ಷದಲ್ಲಿ ಉತ್ಪನ್ನವನ್ನ ತೋರಿಸ್ತಾ ಇದ್ದಾರೆ. ಈಗ ನೋಡಿ, ಬೆಲೆ P1 ಇದ್ದಾಗ ಯಾವುದೇ ಉದ್ಯಮ ಘಟಕಗಳು ಸರಕುಗಳನ್ನ ಉತ್ಪಾದಿಸುವುದಿಲ್ಲ. ಪಿ ಬಾರ್ 2 ಇದ್ದಾಗ ಉದ್ಯಮ ಘಟಕ ಸರಕನ್ನು ಉತ್ಪಾದಿಸುತ್ತದೆ. ಅಂದ್ರೆ ಉದ್ಯಮ ಘಟಕ ಎ ಅಂತಕ್ಕಂಥ ಉದ್ಯಮ ಘಟಕ 1 ಅಂತಕ್ಕಂಥದ್ದು, ಎ ಉದ್ಯಮ ಘಟಕ ಅಂತಕ್ಕಂಥದ್ದು ಬೆಲೆ P2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ ಅಂತ ಹೇಳ್ತೀವಿ. ಎಸ್ ಪ್ರಮಾಣ ಅಂದ್ರೆ ಬೆಲೆ P2 ಬಾರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಅಂದ್ರೆ ಪೂರೈಕೆಯ ಪ್ರಮಾಣ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಬೆಲೆ P2 2ಕ್ಕಿಂತ ಹೆಚ್ಚಾಗಿರಬೇಕು ಅಥವಾ P2 ಗೆ ಸಮನಾಗಿರಬೇಕು. ಹಾಗಿದ್ದಾಗ ಮಾತ್ರ ಸರಕುಗಳನ್ನ ಉತ್ಪಾದಿಸುತ್ತದೆ. P2 ಗೆ ಹೆಚ್ಚಾಗಿರಬೇಕು ಮತ್ತು ಅದು ಏನಾಗಿರಬೇಕು, P2 ಗೆ ಅದು ಸಮನಾಗಿರಬೇಕು ಅಂತ ಹೇಳಿದ್ರೆ, ಇಲ್ಲಿ ಉದ್ಯಮ ಘಟಕ, ಮೊದಲನೇ ಉದ್ಯಮ ಘಟಕ ಅಂತಕ್ಕಂಥದ್ದು ಕನಿಷ್ಠ P1 ಗೆ ಕಡಿಮೆ ಇರಬಾರ್ದು. P1 ಗಿಂತ ಬೆಲೆ ಅಂತಕ್ಕಂಥದ್ದು ಕಡಿಮೆ ಇರಬಾರ್ದು. ಇಲ್ಲಿ
ಉದ್ಯಮ ಘಟಕ ಒಂದು P1 ಗಿಂತ ಹೆಚ್ಚಿರಬೇಕು. ಬೆಲೆ P1 ಗಿಂತ ಹೆಚ್ಚಿದ್ದು P2 ಗಿಂತ ಕಡಿಮೆ ಇದ್ದಾಗ ಮೊದಲನೇ ಉದ್ಯಮ ಘಟಕದ ಉತ್ಪಾದನೆಯು ಧನಾತ್ಮಕವಾಗಿರುತ್ತದೆ. ಮೊದಲನೇ ಉದ್ಯಮ ಘಟಕದ ಉತ್ಪಾದನೆ ಯಾವ ಹಂತದಲ್ಲಿ ಧನಾತ್ಮಕವಾಗಿರುತ್ತದೆ ಅಂತ ಹೇಳಿದ್ರೆ P1 ಗಿಂತ ಹೆಚ್ಚಾಗಿದ್ದು ಸರಕಿನ ಬೆಲೆ P1 ಗಿಂತ ಹೆಚ್ಚಾಗಿದ್ದು P2 ಗಿಂತ ಕಡಿಮೆ ಇರುವಂತಹ ಸನ್ನಿವೇಶದಲ್ಲಿ ಉತ್ಪಾದನೆಯು ಧನಾತ್ಮಕವಾಗಿರುತ್ತದೆ. ಆದರೆ ಅದು ಮಾರುಕಟ್ಟೆ ಬೆಲೆ ನಿಗದಿಯಾಗಿದೆ, P3ಗೆ ನಿಗದಿಯಾಗಿದೆ. ಹಾಗೆಯೇ ಎರಡನೇ ಉದ್ಯಮ ಘಟಕದ ಒಂದು ಪೂರೈಕೆ ರೇಖೆಯನ್ನು ನಾವು ನೋಡಿದ್ರೆ ಆಗ ಅದರ ಪೂರೈಕೆ ರೇಖೆ ಏನಾಗಿದೆ, ಇಲ್ಲಿ P2 ಬಾರ್ ಹಾಗೆಯೇ P3 ಬಾರ್. ನೋಡಿಲಿ, ಎರಡನೇ ಉದ್ಯಮ ಘಟಕದ ಉತ್ಪಾದನೆಯ ಮಟ್ಟ ಯಾವಾಗ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಸರಕಿನ ಬೆಲೆ P2 ಗಿಂತ ಹೆಚ್ಚಾಗಿದ್ದು ಮತ್ತು P3 ಗಿಂತ ಕಡಿಮೆಯಾಗಿರುವಂತಹ ಸನ್ನಿವೇಶದಲ್ಲಿ ಉತ್ಪಾದನೆ ಧನಾತ್ಮಕವಾಗಿರುತ್ತದೆ. ಹಾಗಾಗಿ P3 ಇದ್ದಾಗ ಸರಕಿನ ಬೆಲೆ P3 ಇದ್ದಾಗ ಎರಡನೇ ಉದ್ಯಮ ಘಟಕದ ಪೂರೈಕೆಯ ಪ್ರಮಾಣ OQ2 ಪ್ರಮಾಣದಷ್ಟಿರುತ್ತದೆ. OQ2 ಪ್ರಮಾಣದಷ್ಟು ಕಂಡುಬರುತ್ತದೆ. ಆದರೆ ಮೊದಲನೇ ಉದ್ಯಮ ಘಟಕದ್ದು P1 ಗಿಂತ ಹೆಚ್ಚಾಗಿದ್ದು ಬೆಲೆ P1 ಗಿಂತ ಹೆಚ್ಚಾಗಿದ್ದು P2 ಗಿಂತ ಕಡಿಮೆ ಇದ್ದಾಗ ಉತ್ಪಾದನೆ ಧನಾತ್ಮಕವಾಗಿರುತ್ತದೆ. ಹೀಗೆ ಮಾರುಕಟ್ಟೆಯ ಪೂರೈಕೆ ರೇಖೆಯನ್ನು ನಾವು ಪಡೆಯೋದಾದ್ರೆ ಮಾರುಕಟ್ಟೆಯ ಪೂರೈಕೆ ರೇಖೆಯನ್ನ ಪಡೆಯೋದಾದ್ರೆ ಆಗ ಮಾರುಕಟ್ಟೆಯ ಪೂರೈಕೆ ರೇಖೆ ಯಾವುದಾಗಿರುತ್ತದೆ? ಮಾರುಕಟ್ಟೆಯ ಪೂರೈಕೆ ರೇಖೆ Q1 ಪ್ಲಸ್ Q2 ಆಗ SM ಅಂತಕ್ಕಂಥದ್ದು ಮಾರುಕಟ್ಟೆಯ ಪೂರೈಕೆ ರೇಖೆ ಕಂಡು ಬರುತ್ತದೆ. ಮೊದಲನೇ ಉದ್ಯಮ ಘಟಕ ಏನ್ ಮಾಡುದು, ಬೆಲೆ P1 ಗಿಂತ ಹೆಚ್ಚಾಗಿರ್ಬೇಕು, P2 ಗಿಂತ ಕಡಿಮೆ ಇದ್ದಾಗ ಉತ್ಪಾದನೆಯನ್ನು ಕೈಗೊಳ್ಳುತ್ತೆ. ಎರಡನೇ ಉದ್ಯಮ ಘಟಕ ಏನ್ ಮಾಡ್ತಾ ಇದೆ, ಬೆಲೆ P2 ಗಿಂತ ಹೆಚ್ಚಾಗಿದ್ದು P3 ಗಿಂತ ಕಡಿಮೆ ಇದ್ದಾಗ ಉತ್ಪಾದನೆಯನ್ನು ಕೈಗೊಳ್ಳುತ್ತದೆ. ಆದರೆ ಒಟ್ಟಾರೆ ಮಾರುಕಟ್ಟೆಯ ಪೂರೈಕೆ ರೇಖೆ ಏನಾಗಿದೆ, OQ ಪ್ಲಸ್ Q1 ಪ್ಲಸ್ Q2 ಪ್ರಮಾಣದಷ್ಟು ಸರಕುಗಳನ್ನು ಉತ್ಪಾದಿಸುತ್ತವೆ. ಹಾಗಾಗಿ ಇಲ್ಲಿ SM ರೇಖೆ ಅಂತಕ್ಕಂಥದ್ದು ಏನಾಗಿದೆ, ಮಾರುಕಟ್ಟೆಯ ಪೂರೈಕೆ ರೇಖೆಯನ್ನ ನಾವು ನೋಡಬಹುದು. SM ರೇಖೆ ಮಾರುಕಟ್ಟೆಯ ಪೂರೈಕೆ ರೇಖೆಯನ್ನ ಸೂಚಿಸ್ತಾ ಇದೆ. ಹೀಗೆ ನಾವು ಇದನ್ನ ವಿಶ್ಲೇಷಣೆ ಮಾಡಬಹುದು. ಇದನ್ನ ಒಂದು ವಿಚಾರದಲ್ಲಿ ಒಂದು ರೇಖಾತ್ಮಕವಾಗಿಯೂ ಸಹ ವಿವರಿಸಬಹುದು. ರೇಖಾತ್ಮಕವಾಗಿರ್ತಕ್ಕಂಥ ವಿವರಣೆ ಅಂತ ಹೇಳಿದ್ರೆ S1P ಅಂದ್ರೆ ಮೊದಲನೇ ಪೂರೈಕೆ ರೇಖೆ. ಇಲ್ಲಿ ಉತ್ಪಾದನೆ ಶೂನ್ಯ ಯಾವಾಗ ಆಗಿರುತ್ತೆ, ರೇಖಾತ್ಮಕ ವಿವರಣೆ. ಉತ್ಪಾದನೆ ಶೂನ್ಯ, ಬೆಲೆ 10ಕ್ಕಿಂತ ಕಡಿಮೆ ಇದ್ದಾಗ, ಸರಕಿನ ಬೆಲೆ 10ಕ್ಕಿಂತ ಕಡಿಮೆ ಇದ್ದಾಗ ಮೊದಲನೇ ಉದ್ಯಮ ಘಟಕ ಯಾವುದೇ ಸರಕುಗಳನ್ನು ಉತ್ಪಾದನೆ ಮಾಡೋದಿಲ್ಲ. ಆದರೆ ಬೆಲೆ 10ಕ್ಕಿಂತ ಹೆಚ್ಚಾಗಿ ಅಥವಾ 10ಕ್ಕೆ ಸಮನಾಗಿದ್ದಾಗ ಪೂರೈಕೆಯ ಪ್ರಮಾಣ ಉತ್ಪಾದನೆಯನ್ನ ಕೈಗೊಳ್ಳುತ್ತದೆ. ಸರಕಿನ ಬೆಲೆ
10 ಅಥವಾ 10ಕ್ಕಿಂತ ಹೆಚ್ಚಾಗಿರಬೇಕು. 10 ಅಥವಾ 10ಕ್ಕಿಂತ ಹೆಚ್ಚಾಗಿರಬೇಕು. ಸರಕಿನ ಬೆಲೆ 10 ಅಥವಾ 10ಕ್ಕಿಂತ ಹೆಚ್ಚಾಗಿರುವಂತಹ ಸನ್ನಿವೇಶದಲ್ಲಿ ಉತ್ಪಾದನೆಯನ್ನ ಕೈಗೊಳ್ಳುತ್ತದೆ. ಮೊದಲನೇ ಉದ್ಯಮ ಘಟಕ ಅಂತಕ್ಕಂಥದ್ದು ಸರಕಿನ ಬೆಲೆ 10ಕ್ಕಿಂತ ಕಡಿಮೆ ಇದ್ದರೆ ಯಾವುದೇ ಸರಕನ್ನ ಅದು ಉತ್ಪಾದನೆ ಮಾಡೋದಿಲ್ಲ. ಆದರೆ ಸರಕಿನ ಬೆಲೆ 10 ಅಥವಾ 10ಕ್ಕಿಂತ ಹೆಚ್ಚಾಗಿದ್ದಾಗ ಆಗ ಉತ್ಪಾದನೆ ಅಂತಕ್ಕಂಥದ್ದು ಧನಾತ್ಮಕವಾಗಿರುತ್ತದೆ. ಇನ್ನ S2P ಅಂತ ಹೇಳಿದ್ರೆ ಎರಡನೇ ಉದ್ಯಮ ಘಟಕ ಅಂತಕ್ಕಂಥದ್ದು ಬೆಲೆ ಸರಕಿನ ಬೆಲೆ ಯಾವಾಗ ಶೂನ್ಯ ಆಗಿರುತ್ತೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಲೆಸ್ ದ್ಯಾನ್ 15ಕ್ಕಿಂತ ಕಡಿಮೆ ಇದ್ದಾಗ ಯಾವುದೇ ಸರಕನ್ನು ಉತ್ಪಾದನೆ ಮಾಡೋದಿಲ್ಲ. ಯಾವುದು ಉದ್ಯಮ ಘಟಕ 2 ಅಂತಕ್ಕಂಥದ್ದು ಯಾವುದೇ ಸರಕುಗಳನ್ನ ಉತ್ಪಾದನೆ ಮಾಡೋದಿಲ್ಲ. ಆದರೆ ಅದು ಬೆಲೆ 15 ಅಥವಾ 15ಕ್ಕಿಂತ ಹೆಚ್ಚಾಗಿದ್ರೆ 15 ಅಥವಾ 15ಕ್ಕಿಂತ ಹೆಚ್ಚಾಗಿದ್ರೆ ಆಗ ಸರಕುಗಳ ಉತ್ಪಾದನೆ ಧನಾತ್ಮಕವಾಗಿರುತ್ತದೆ. ಸರಕುಗಳ ಉತ್ಪಾದನೆ ಧನಾತ್ಮಕವಾಗಿರೋದನ್ನ ನಾವು ನೋಡಬಹುದು. ಹಾಗಾಗಿ ಇದನ್ನ ಮಾರುಕಟ್ಟೆಯ ಪೂರೈಕೆಯ ರೇಖೆಯನ್ನ P-10 P+10 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 ಹಾಗೇನೆ P-15 ಆಗ ಒಟ್ಟಾರೆ 2P+25 ಇದನ್ನ ಏನಂತ ಕರಿತೀವಿ? ಮಾರುಕಟ್ಟೆಯ ಪೂರೈಕೆಯ ರೇಖೆ. ಪೂರೈಕೆಯ ರೇಖೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಇದು ಮೊದಲನೇ ಉದ್ಯಮ ಘಟಕ S1 S2. ಮೊದಲನೇ ಉದ್ಯಮ ಘಟಕದ ಒಂದು ಬೆಲೆಯ ರೇಖೆ ಅಥವಾ ಪೂರೈಕೆಯ ರೇಖೆ 10 ಅಥವಾ 10ಕ್ಕಿಂತ ಹೆಚ್ಚಾಗಿದ್ದಾಗ ಮೊದಲನೇ ಉದ್ಯಮ ಘಟಕ ಸರಕುಗಳನ್ನು ಉತ್ಪಾದನೆ ಮಾಡುತ್ತೆ, ಅದನ್ನ ಮಾರಾಟ ಮಾಡೋದಕ್ಕೆ ಸಿದ್ಧವಾಗುತ್ತೆ. ಎರಡನೇ ಉದ್ಯಮ ಘಟಕ 15 ಅಥವಾ 15ಕ್ಕಿಂತ ಹೆಚ್ಚಾಗಿರ್ಬೇಕು. 15 ಆದ್ರೂ ಇರಬೇಕು ಸರಕಿನ ಬೆಲೆ, ಅಥವಾ 15ಕ್ಕಿಂತ ಹೆಚ್ಚಾಗಿರ್ಬೇಕು. ಹಾಗಿದ್ದಾಗ ಮಾರಾಟವನ್ನು ಮಾಡುತ್ತೇವೆ. ಇವೆರಡನ್ನು ನಾವು ಕೂಡಿದ್ರೆ P × P 2P 2+15 ಟೋಟಲ್ ಆಗಿ ಬರ್ತಕ್ಕಂಥದ್ದು ಎಷ್ಟು? 2P+25 ಅಂತಕ್ಕಂಥದ್ದು ಮಾರುಕಟ್ಟೆಯ ಪೂರೈಕೆ ರೇಖೆ ಆಗಿರುತ್ತದೆ. ಹೀಗೆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನ ನಾವು ಕಂಡುಹಿಡಿಯಬಹುದು. ಇನ್ನು ಕೊನೆಯದಾಗಿರ್ತಕ್ಕಂಥ ಮತ್ತೊಂದು ಪರಿಕಲ್ಪನೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ. ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಂತಕ್ಕಂಥದ್ದು ಬೆಲೆಯಲ್ಲಿ ಬದಲಾವಣೆಯಾದಾಗ ಪೂರೈಕೆಯಲ್ಲಿಯೂ ಸಹ ಬದಲಾಗುತ್ತದೆ. ಬೆಲೆ ಮತ್ತು ಪೂರೈಕೆ ನಡುವೆ ನೇರ ಸಂಬಂಧ ಇರೋದನ್ನು ನೋಡಿದೀವಿ. ಬೆಲೆಯಲ್ಲಿ ಬದಲಾವಣೆ ಆದರೆ ಪೂರೈಕೆಯ ಪ್ರಮಾಣದಲ್ಲೂ ಸಹ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಹಾಗಾದ್ರೆ ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಯಿತು, ಅದರ ಪರಿಣಾಮವಾಗಿ ಪೂರೈಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾಗ್ತಾ ಇದೆ ಎಂಬುದನ್ನ ಪೂರೈಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ನಾವು ವಿವರಿಸಿ ನೋಡಬಹುದು. ಈಗ ಬೆಲೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ. ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದಾಗಿ ಪೂರೈಕೆಯ ಪ್ರಮಾಣದಲ್ಲಿ ಆಗುವಂತಹ ಬದಲಾವಣೆ, ಶೇಕಡಾವಾರು ಬದಲಾವಣೆಯನ್ನ ನಾವು ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ, ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ. ಪ್ರೈಸ್ ಎಲೆಕ್ಟ್ರಿಸಿಟಿ ಆಫ್ ಸಪ್ಲೈ, ಪ್ರೈಸ್ ಎಲೆಕ್ಟ್ರಿಸಿಟಿ ಆಫ್ ಸಪ್ಲೈ. ಪೂರೈಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಮುಖ್ಯವಾಗಿ ಬೆಲೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ, ಬೆಲೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಥವಾ ಪೂರೈಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದ್ರೆ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದಾಗಿ
ಪೂರೈಕೆಯಲ್ಲಾಗುವಂತಹ ಶೇಕಡವಾರು ಬದಲಾವಣೆಯನ್ನೇ ನಾವು ಬೆಲೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಇದರ ಸೂತ್ರ ಬೆಲೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಇಸ್ ಈಕ್ವಲ್ ಟು ಬೆಲೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ is equal to ಪೂರೈಕೆಯಲ್ಲಾದ ಶೇಕಡವಾರು ಬದಲಾವಣೆ, ಪೂರೈಕೆಯ ಪ್ರಮಾಣದಲ್ಲಾದ ಶೇಕಡವಾರು ಬದಲಾವಣೆ, ಪೂರೈಕೆಯ ಪ್ರಮಾಣದಲ್ಲಾದ ಶೇಕಡವಾರು ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆ, ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆ. ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದ್ರೆ ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆಯಿಂದಾಗಿ ಪೂರೈಕೆಯ ಪ್ರಮಾಣದಲ್ಲಾಗುವಂತಹ ಶೇಕಡವಾರು ಬದಲಾವಣೆಯನ್ನ ಮಾಪನ ಮಾಡುವಂತಹ ಸಾಧನವನ್ನೇ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಥವಾ ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರೀತೀವಿ. ಇದನ್ನ ಸೂತ್ರದಲ್ಲಿ ಹೇಗೆ ಬರೀಬಹುದು? ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ, ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು 100 ಹಾಗೇನೆ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಪಿ ಡಿವೈಡೆಡ್ ಬೈ ಪಿ ಇಂಟು 100. ಈಗ ಇದನ್ನ ಸಮೀಕರಿಸಿದ್ರೆ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಪಿ, ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಹೀಗೆ ಈ ಸಮೀಕರಣವನ್ನ ನಾವು ಸೂಚಿಸಬಹುದು. ಅಲ್ಲಿಗೆ PES is equal to price elasticity of supply. Price elasticity of supply is equal to delta Q divided by Q into P divided by delta P. ಹೀಗೆ ಈ ಸೂತ್ರದ ಮೂಲಕ ನಾವು ಬೆಲೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವವನ್ನ ಮಾಪನ ಮಾಡಬಹುದು. ಈಗ ಒಟ್ಟಾರೆಯಾಗಿ ಬೆಲೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವದ ಮಾಪನವನ್ನ ಈ ಒಂದು ಸೂತ್ರದಲ್ಲಿ ನಾವು ಮಾಡಬಹುದು. ಇದನ್ನ ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಉದಾಹರಣೆಗೆ ಒಂದು ಉದ್ಯಮ ಸಂಸ್ಥೆ ಚೆಂಡುಗಳನ್ನು ಉತ್ಪಾದಿಸ್ತಾ ಇದೆ. ಬಾಲ್ ಅನ್ನು ಉತ್ಪಾದಿಸತಕ್ಕಂತಹ ಒಂದು ಉದ್ಯಮ ಸಂಸ್ಥೆ. ಬಾಲ್ ಅಂತ ಹೇಳಿದ್ರೆ ಕ್ರಿಕೆಟ್ನ ಒಂದು ಬಾಲ್ ನ ಉತ್ಪಾದಿಸುವಂತಹ ಒಂದು ಉದ್ಯಮ ಸಂಸ್ಥೆ. ಬೆಲೆ P1 ಇದ್ದಾಗ ಸರಕಿನ ಬೆಲೆ P1 ಇದ್ದಾಗ ಬಾಲನ್ನು ಉತ್ಪಾದಿಸುವಂತಹ ಪ್ರಮಾಣ ಎಷ್ಟಿರುತ್ತೆ? Q1 ಬೆಲೆ P1 ಅಂತ ಹೇಳಿದ್ರೆ 10 ರೂಪಾಯಿ ಇದ್ದಾಗ ಸರಕಿನ ಉತ್ಪಾದನಾ ಪ್ರಮಾಣ 200 ಆಗಿರುತ್ತೆ. ಹಾಗೆಯೇ ಬೆಲೆ P1 ಇದ್ದದ್ದು ಅಂತ ಹೇಳಿದ್ರೆ ಸರಕಿನ ಬೆಲೆ 30 ರೂಪಾಯಿ ಆದಾಗ ಸರಕಿನ ಉತ್ಪಾದನೆಯ ಪ್ರಮಾಣ ಎಷ್ಟಾಗುತ್ತೆ? 1,000 ಆಗಿರುತ್ತದೆ. ಸರಕಿನ ಬೆಲೆ 10 ರೂಪಾಯಿ ಇದ್ರೆ ಆಗ ಬಾಲನ್ನು ಉತ್ಪಾದಿಸುವ ಉದ್ಯಮ ಸಂಸ್ಥೆ 200 ಚೆಂಡುಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ. ಹಾಗೆಯೇ ಸರಕಿನ ಬೆಲೆ 30 ರೂಪಾಯಿ ಆದಾಗ ಉತ್ಪಾದನೆಯ ಪ್ರಮಾಣ 1000 ಚೆಂಡುಗಳಿಗೆ ಅದು ವಿಸ್ತರಿಸುತ್ತದೆ. ಆಗ ನೋಡೋಣ, ಆಗ ಒಟ್ಟಾರೆ ಸ್ಥಿತಿಸ್ಥಾಪಕತ್ವದಲ್ಲಿ ಎಷ್ಟು ಬದಲಾವಣೆ ಆಯಿತು ಅಂತಕ್ಕಂಥದ್ದು. ಡೆಲ್ಟಾ
Q1 ಡೆಲ್ಟಾ Q ಅಂತ ಹೇಳಿದ್ರೆ Q2 minus Q1 divided by delta Q2 minus Q1 divided by Q1 into 100 is equal to delta Q2 ಅಂತ ಹೇಳಿದ್ರೆ 1000 ಮೈನಸ್ 200 Q ಅಂತ ಹೇಳಿದ್ರೆ 200 into 100 ಆಗ ಒಟ್ಟಾರೆಯ ಪ್ರಮಾಣ ಎಷ್ಟಾಗುತ್ತೆ 400 Q is equal to 400 ಆಗುತ್ತದೆ. ಹಾಗೆಯೇ P2 minus P1 divided by P into 100 P2 ಅಂತ ಹೇಳಿದ್ರೆ 30 minus 10 divided by 10 into 100 ಆಗ 20 divided by 10 into 100 ಆಗ 200 ಈಗ ನಾವು ಇದನ್ನ ಸೂತ್ರಕ್ಕೆ ಹಾಕಿದ್ರೆ ಪ್ರೈಸ್ ಎಲೆಕ್ಟ್ರಿಸಿಟಿ ಆಫ್ ಡಿಮಾಂಡ್ ಪ್ರೈಸ್ ಎಲೆಕ್ಟ್ರಿಸಿಟಿ ಆಫ್ ಸಪ್ಲೈ ಇಸ್ ಈಕ್ವಲ್ ಟು 400 divided by 200 is equal to TES is equal to 2. TES is equal to 2 ಅಂತಕ್ಕಂಥದ್ದನ್ನ ಅಂದ್ರೆ 2% ಬದಲಾವಣೆಯಾಗುತ್ತದೆ. 2% ಬೆಲೆಯಲ್ಲಿ 2% ಬದಲಾವಣೆ ಅಂದರೆ ಪೂರೈಕೆಯ ಪ್ರಮಾಣದಲ್ಲೂ ಸಹ 2% ಬದಲಾವಣೆ ಆಗುತ್ತದೆ. ಆದ್ದರಿಂದ ಬೆಲೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ 2% ಬದಲಾವಣೆಯನ್ನ ನಾವು ನೋಡಬಹುದು. ಹೀಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇವತ್ತಿನ ಒಂದು ವಿಷಯದಲ್ಲಿ ನಾವು ಪೂರೈಕೆ ರೇಖೆಯನ್ನು ನಿರ್ಧರಿಸುವಂತಹ ಅಂಶಗಳು, ಹಾಗೆಯೇ ಮಾರುಕಟ್ಟೆ ಪೂರೈಕೆ ರೇಖೆ ಮತ್ತು ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಅದಾದ್ರೆ ಈ ಒಟ್ಟಾರೆ ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಈ ಅಧ್ಯಾಯದಲ್ಲಿ ಪರಿಪೂರ್ಣ ಪೈಪೋಟಿ ಅಂದ್ರೆ ಏನು, ಅದರ ಲಕ್ಷಣಗಳು ಮತ್ತು ಪರಿಪೂರ್ಣ ಪೈಪೋಟಿಯಲ್ಲಿ ಕಂಡುಬರ್ತಕ್ಕಂಥ ಆದಾಯದ ಪರಿಕಲ್ಪನೆಗಳು, ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ, ಹಾಗೆಯೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಪೂರೈಕೆಯ ರೇಖೆ ಹೇಗೆ ನಿರ್ಧಾರ ಆಗುತ್ತದೆ, ಪೂರೈಕೆಯ ರೇಖೆ ಅಂತಕ್ಕಂಥದ್ದು ಹೇಗೆ ನಿರ್ಧಾರ ಆಗುತ್ತದೆ ಮತ್ತು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಪೂರೈಕೆ ರೇಖೆ, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಇಷ್ಟು ಈ ಅಧ್ಯಾಯದ ಮುಕ್ತಾಯ ಆಗ್ತದೆ. ಥ್ಯಾಂಕ್ ಯು.